ಮೈತ್ರಿ ಏನೋ ಆಗೋಯ್ತು ದಳ ಹಾಗೆ ಕಮಲದ ನಡುವೆ. ಆದರೆ ಲೋಕಸಭಾ ಸೀಟ್ ಹಂಚಿಕೆ ವಿಚಾರದಲ್ಲಿ ಒಂದು ಪಕ್ಕಾ ಫಾರ್ಮುಲಾ ಅನ್ನೋದು ಆಚೆ ಬಂದಿರಲಿಲ್ಲ. ಹೌದು, 5 ಬಾಕಿ ಉಳಿದಿದೆ, ಅದರಲ್ಲಿ 3 JDSಗೆ, ಇನ್ನು 5 BJPಗೆ ಅನ್ನೋದು ಚರ್ಚೆ ಆಗ್ತಾ ಇತ್ತು. ಇದೀಗ ಅದು ಅಧಿಕೃತವಾಗಿದೆ ಕೂಡ. ಕಮಲ ಹಾಗೆ ದಳ ದೋಸ್ತಿ ಪಕ್ಕ ಆಗಿದೆ ಅಂದುಕೊಂಡಂತೆ BJP ಈಗಾಗಲೇ 20 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಒಂದು ಕೂಡ JDSಗೆ ಇರಲಿಲ್ಲ. BJPಯ ಸದಸ್ಯರೇ ಅದು ಒಂದು ಬೆಂಗಳೂರು ರೂರಲ್ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಅಲ್ಲಿಂದ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಆದರೆ ಮಂಜುನಾಥ್ ಅವರು ಕೂಡ BJP ಪಕ್ಷದಿಂದ ಇಳಿದಿರೋದು, JDSನಿಂದಲ್ಲ. ಹೀಗಾಗಿ ಉಳಿದಿರುವ 8 ಕ್ಷೇತ್ರಗಳ ಪೈಕಿ ಮಿತ್ರ ಪಕ್ಷ JDSಗೆ ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡುತ್ತೆ, ಉಳಿದ 5 ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಗಳನ್ನು ಫೈನಲ್ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಮುಂದುವರೆದಿದೆ. ಇದರ ಮಧ್ಯೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ದಳಪತಿ, ಮಾಜಿ ಮುಖ್ಯಮಂತ್ರಿ, JDSನ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು 20 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ ಬಂದಿದ್ದಾರೆ. ಇದಾಗ್ತಾ ಇದ್ದ ಹಾಗೇನೆ ಯಾವಾಗ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ್ರು, ಅಮಿತ್ ಶಾ ಅವರನ್ನ ಭೇಟಿಯಾದ್ರು, ವಾಪಸ್ ಬಂದ್ರು, ಸುಮಲತಾ ಅವರಿಗೆ ಬುಲಾವ್ ನೀಡಿದೆ BJPಯ ಹೈಕಮಾಂಡ್. ಸಂಸದೆ, ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ದೆಹಲಿಗೆ ಹೊರಟಿದ್ದಾರೆ. ರಾಜಕೀಯ ವಲಯದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಕೊಡೋಣ. ಇರೋದು 8 ಕ್ಷೇತ್ರಗಳು ಉಳಿದಿರೋದು. ಹಾಗಾದರೆ 8ರಲ್ಲಿ ಯಾರ್ಯಾರು ಕಣಕ್ಕಿಳಿಯೋ ಸಾಧ್ಯತೆ ಇದೆ, ಹಾಗೆ ಎಷ್ಟು BJP ಎಷ್ಟು JDSಗೆ ಒಂದಷ್ಟು ಕ್ವಿಕ್ ಲುಕ್ ನೋಡ್ತಾ ಹೋಗೋಣ. BJP ಪಾಲಿಗೆ 5 ಬಹುತೇಕ ಫಿಕ್ಸ್, ಹಾಗೆ JDS 3 ಕ್ಷೇತ್ರಗಳನ್ನು ತನ್ನಲ್ಲಿ ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರೋದು. ಅಂದರೆ 3 ಲೋಕಸಭಾ ಕ್ಷೇತ್ರಗಳಿಂದ JDSನ ಕ್ಯಾಂಡಿಡೇಟ್ಗಳನ್ನು NDA ಮೈತ್ರಿಕೂಟದ ಭಾಗವಾಗಿ ಕಣಕ್ಕಿಳಿಸುವ ಪ್ರಯತ್ನ ಆಗುತ್ತೆ BJP ಹಾಗೆ JDSಗೆ. ಹಾಗಾದರೆ ಯಾವ ಕ್ಷೇತ್ರಗಳ ಹಂಚಿಕೆ ಬಗ್ಗೆ ಲೆಕ್ಕಾಚಾರ ನಡೀತಿದೆ ಅದು ಸದ್ಯಕ್ಕಿರುವ ಕುತೂಹಲ. 8 ಕ್ಷೇತ್ರಗಳ ಅಭ್ಯರ್ಥಿಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ. JDSಗೆ ಯಾವ ಕ್ಷೇತ್ರ ಬಿಟ್ಟುಕೊಡುತ್ತೆ BJP ಅನ್ನೋದು ಈಗಲೂ ಕೂಡ ಚರ್ಚೆ. ಹೇಳಲಾಗ್ತಾ ಇದೆ ಮಂಡ್ಯ, ಹಾಸನ ಹಾಗೆ ಕೋಲಾರ ಅಂತ ಹೇಳಿ. ಆದರೆ ಅಧಿಕೃತವಾಗಿ ಈ ಬಗ್ಗೆ ಈವರೆಗೂ ಕೂಡ BJPಯಿಂದಾಗಲಿ ಅಥವಾ JDSನಿಂದಾಗಲಿ ಅಧಿಕೃತ ಹೇಳಿಕೆ ಹೊರಬಿದ್ದಿಲ್ಲ. ಅಮಿತ್ ಶಾ ಭೇಟಿ ಗುಟ್ಟನ್ನ ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟಿಲ್ಲ. ಸಹಜವಾಗಿ ದೆಹಲಿಯಲ್ಲಿ ಪ್ರತಿನಿಧಿಗಳಿರ್ತಾರೆ, ಕನ್ನಡ ಮಾಧ್ಯಮದ ಪ್ರತಿನಿಧಿಗಳು ಕೂಡ. ಹೀಗೆ ಯಾವುದಾದ್ರೂ ಒಂದು ಹೈ ಲೆವೆಲ್ ಮೀಟಿಂಗ್ ಆದಾಗ ಸಹಜವಾಗಿ ನಿರೀಕ್ಷೆ ಹೋಗಿ ಅವ್ರ ಮುಂದೆ ಮೈಕ್ ಹಿಡಿದು ಏನಾಯಿತು ಅಂತ ಹೇಳಿ ಕೇಳೋದು. ಹೀಗೆ ಕೇಳಿದಾಗಲೂ ಕೂಡ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ರಹಸ್ಯವನ್ನು ಬಿಟ್ಕೊಟ್ಟಿಲ್ಲ, ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳದೆ ವಾಪಸ್ ಬಂದಿದ್ದಾರೆ. ಇನ್ನು ಮಂಡ್ಯ ಅಭ್ಯರ್ಥಿ ವಿಚಾರದಲ್ಲೂ ಕೂಡ ಸಾಕಷ್ಟು ಸಸ್ಪೆನ್ಸ್ ಮುಂದುವರೆದಿದೆ. ಮೊನ್ನೆ ಅಷ್ಟೇ ಕಾರ್ಯಕರ್ತರ ಸಭೆ ನಡೆಸಿದ್ರು ಕುಮಾರಸ್ವಾಮಿ ಅವರು. ಕಾರ್ಯಕರ್ತರ ಮನಸ್ಸಿಗೆ ದುಃಖ ಆಗದೆ ಇರೋ ರೀತಿಯಲ್ಲಿ, ಅವರಿಗೆ ಸಮಾಧಾನ ತರೋ ರೀತಿಯಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳೋ ಮೂಲಕ ಒಂದಾ ನಿಖಿಲ್ ಕುಮಾರಸ್ವಾಮಿ, ಇಲ್ಲಾಂತಂದ್ರೆ ತಾವೇ ಕಂಟೆಸ್ಟ್ ಮಾಡಬಹುದು ಅನ್ನೋ ರೀತಿಯ ಸಂದೇಶ ಏನೋ ಕೊಟ್ಟು ಬಂದಿದ್ದಾರೆ. ಆದರೆ ಯಾರು ಕಣಕ್ಕಿಳಿತಾರೆ ಈಗಲೂ ಕೂಡ ಸಸ್ಪೆನ್ಸ್. ಇನ್ನು BJPಗೆ ಯಾವೆಲ್ಲ ಕ್ಷೇತ್ರಗಳು ಸಿಗುವ